ಮೇಡಮ್ ಇದು ಹೆಂಗೆ ಅಂತಂದ್ರೆ ನೀವು ಅವರು ಮುಂದೆ ಬರೋ 100 ವರ್ಷನ ಹಿಂದೆ ಹೋಗಿರೋ 50 ವರ್ಷನ ಎರಡು ಕಲವರು ತೋರಿಸಿದ್ದಾರೆ. ನೀವು ನನ್ನ ಅಷ್ಟು ನೀವು ಒಂದೂವರೆ ನಿಮಿಷದಲ್ಲಿ ಹೇಳು ಅಂದ್ರೆ ನಂಗೆ ಹೇಳಕ್ಕೆ ಕಷ್ಟ ಆಗ್ಬಿಡುತ್ತೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ನಮ್ಮನ್ನ ನಾವಲ್ಲಿ ತಿಳ್ಕೊಬೇಕು. ಏನಪ್ಪ ಮಾಡ್ತಿದ್ಯಾ ನಾವು, ನಮ್ದು ಏನು ಆಯ್ತಪ್ಪ ನಾವು ಹುಟ್ಬಿಡ್ವೆ. ಅವತ್ತು ಯಾವತ್ತೋ ಒಂದು ದಿನ ಆಕಸ್ಮಿಕವಾಗಿ ನಮ್ಮ ತಂದೆ ತಾಯಿಗಳ ಮಿಲನ ಆಯಿತು, ನಾವು ಬಂದ್ವಿ ಪ್ರಪಂಚಕ್ಕೆ. ಅದೇ ಥರ ಕಲ್ಕಿ ಬಂದ ಅವನಲ್ಲಿ ಮಾಡ್ತಿರೋ ನಮ್ಮ ಕೈಲಿ ಎಂತಕ್ಕೆ ಮಾಡೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿ ಏನೋ, ನಾವು ಯಾರು, ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡಿರೋ ಸಿನಿಮಾ ಹೊರತು ಉಪೇಂದ್ರ ಹೆಂಗೆ ಮಾಡಿದ್ದಾನೆ, ಯಾವತ್ತು ಕೂತ್ಕೊಂಡು ಬರ್ದಿದ್ದಾನೆ, ಯಾವ ಬೆಳಗ್ಗೆ ಬರೋದನ್ನ ಕತೆ ರಾತ್ರಿ ಬರೋದನ್ನ ಕತೆ ಅಲ್ಲ. ನೀವೇನಪ್ಪ ನಿಮ್ಮ ಹುಟ್ಟೆ ಅಂತಕ್ಕೆ, ನೀವು ಹುಟ್ಟಿರೋದು ಏನಂತಕ್ಕೆ ಇದಕ್ಕೊಂದು ಅರ್ಥ ಇರಬೇಕಲ್ಲ. ಹುಟ್ಟಿಗೆ ಆ ಹುಟ್ಟಿಗೆ ಅರ್ಥ ತಿಳ್ಕೊಳ್ಳಿ ಅಂತ ಅವ್ರು ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಮಾಡ್ಕೋತಾರೆ, ಮಾಡದಿದ್ದವ್ರು ಹಿಂಗೆ ಇರ್ತಾರೆ ಮೇಡಮ್. ಅಷ್ಟೇ, ಇನ್ನೂ ಮಾಡೋಕ್ಕಾಗಲ್ಲ. ಮಾತಾಡೋಕೆ ಮುಂಚೆ ಹೇಳ್ತೀರಿ ಯಾರೋ ರಿಲೀಸ್ ಆದ್ರು ಅದಕ್ಕೆ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ನೀವು ಚಿಂತೆ ಅಷ್ಟೇ, ಅದನ್ನೇ ಅವ್ರು ಹೇಳ್ತಾ ಇರೋದು. ಆ ಚಿಂತೆ ಜನ ಮಾಡಿ ಉಪೇಂದ್ರ ಹೀರೋನೇ ಆಗ್ತಿರ್ಲಿಲ್ವಲ್ಲ ಸರ್. ಅವ್ರನ್ನ ಅವ್ರು ತಿಳ್ಕೊಳ್ಳಿ ಅಂತ ಅವ್ರು ಮಾಡ್ತಿರೋದು. ಅಪ್ಪನ ಫೇಮು ನೇಮು ಎಲ್ಲ ಅವ್ರು ಆಲ್ರೆಡಿ ತರಲೆ ನನ್ನ ಮಗದಲ್ಲಿ ಆಗ್ಬಿಡ್ತು. ಕೇಳಿ ಹೇಳ್ತೀನಿ ನಾನು, ಚೆನ್ನಾಗಿ ಕೇಳಿದ್ರೆ ನೀವು ಪ್ರಶ್ನೆನ ಜನ ಕೇಳಿದ್ಕೆಲ್ಲ ಬಂದಿದ್ದಲ್ವಾ, ಅವ್ರಿಗೆ ಗೊತ್ತಾಗೋಯ್ತು, ಅವ್ರಿಗೆ ಸಾಕ್ಷಾತ್ಕಾರ ಆಗೋಯ್ತು. ನಾನು ಇಂತಕ್ಕೆ ಬಂದೆ, ನಾನು ಏನು ಮಾಡಿದೆ ಅವ್ರಿಗೆ ಗೊತ್ತಾಯ್ತು. ಇದೇನು ಇವರು ನಾನು ತೋರಿಸ್ತಾನೆ ಇದ್ದೀನಿ, ಇವ್ರು ತಲೆಗೆ ಹೋಯ್ತಾನೆ ಇಲ್ವಲ್ಲ. ಈಗ ನಂದು ಮುಗೀತು. ನಾನು ಮತ್ತೆ ಗ್ಲೋರಿಫೈ ಮಾಡಿಕೊಂಡು ನಾನು ಉಪೇಂದ್ರ, ನಾನು ಹಂಗೆ ನಾನು ಹಿಂಗೆ, ಕರ್ನಾಟಕ ಆಯಿತು, ಆಂಧ್ರ ಆಯಿತು, ತಮಿಳ್ನಾಡು ಆಯಿತು, ಸಾಕಾಯ್ತು. ನೀವು ತಿಳ್ಕೊಡ್ರಪ್ಪ ಸಾಕು. ದೇಶ ಉದ್ಧಾರ ಆಗಲಿ, ಸಿನಿಮಾ ಥಿಯೇಟರ್ಗಳು ಉದ್ಧಾರ ಆಗಿದ್ದಾಯ್ತು ಅಂತ ಅವ್ರು ಹೇಳಕ್ ಬರ್ತಿದ್ದಾರೆ ಸರ್. ಅಷ್ಟೇ ಸರ್. ಅದು ಡೈರೆಕ್ಟ್ ಬೇರೆ ಬಿಡಿ ಸರ್. ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಹೌದು, ಆ ಸಿನಿಮಾ ಫ್ಲಾಪ್ ಆಯ್ತು. ಪ್ರತಿಯೊಂದು ಸಿನಿಮಾದಲ್ಲೂ ಮೆಸೇಜ್ ಇದೆ ಸರ್. ಅದನ್ನ ತಿಳ್ಕೊಂಡಿರೋ ಜನ ಹೌದು. ನೀವು ಚೆನ್ನಾಗಿ ಹೇಳಿದ್ರೆ ಒಂದೇನಾಗುತ್ತೆ ಸರ್, ಪೂಜಾರಿ ಬಂದು ತೀರ್ಥ ಕೊಡೋಕ್ಕೂ ಇನ್ನೊಬ್ಬ ಬಂದು ತೀರ್ಥ ಕೊಡೋಕ್ಕೂ ವ್ಯತ್ಯಾಸ ಇದೆ. ನಾನು ಕೊಟ್ಟರೆ ಇವ್ನು ಯಾರು ಬಿಸ್ಲರಿ ವಾಟರ್ ಕೊಡ್ತಾವನೆ ಅಂತಾರೆ, ಅದು ಪೂಜಾರಿ ಬಂದು ಕೊಡಲೇ ತೀರ್ಥ ಕೊಡ್ತಾವನೆ ಅಂತ. ಹಂಗೆ ಬೇರೆ ಡೈರೆಕ್ಟರ್ ಹೇಳೋಕ್ಕೂ ಉಪೇಂದ್ರ ಅವ್ರು ಹೇಳೋಕ್ಕೂ ಅರ್ಥ ವ್ಯತ್ಯಾಸ ಇರ್ತದೆ. ಆ ಅರ್ಥದಲ್ಲಿ ಉಪೇಂದ್ರ ಅವ್ರಿಗೆ ಹೇಳಿದ್ದಾರೆ, ಡೈರೆಕ್ಟ್ ಅವರು ದೇವಸ್ಥಾನದಲ್ಲಿ ತಿರುಪತಿ ಬಾಲಾಜಿ ಮುಂದೆ ನಿಂತ್ಕೊಂಡು ತೀರ್ಥ ಕೊಟ್ಟಂಗೆ ಕೊಟ್ಟಿದ್ದಾರೆ. ಇದೇ ನೀವು ಹೇಳಿದ್ರೆ ಅವ್ನು ಸೀನಿ ಮಾಡಿದ್ದು ಸಿನಿಮಾ ಯಾವುದು, ನಮ್ಮ ಟೋಪಿವಲ್ಲ ಆಯಪ್ಪನ ಒಳ್ಳೆ ಡೈರೆಕ್ಟರ್ ಇಲ್ಲ ಅಂತ ಹೇಳ್ಬೋದು. ಪಾಪ ಜನಕ್ಕೆ ಅವರು ಆ ಮಟ್ಟದ ಪೂಜಾರಿ ರೇಂಜಲ್ಲಿ ಅವ್ರಿಗೆ ಇದಿಲ್ಲ. ಪ್ರೆಸೆಂಟೇಷನ್ ಏನಾಗ್ಬೋದು, ಜನ ತಗೊಳ್ಳೋ ರೀತಿ ನೀತಿ ಬೇರೆ ಸರ್. ಈಗ ರಿವ್ಯೂ ಪ್ರಕಾರ ಹೋದ್ರೆ ಇಲ್ಲಿ ಒಂಥರ ಮಿಕ್ಸ್ಡ್ ರಿವ್ಯೂ ಬಂದಿದೆ. ತೆಲುಗುದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಇಲ್ಲಿ ಹೇಳ್ತೀನಿ ಕೇಳಿ, ಸಿನಿಮಾ ತರ ನೋಡಕ್ ಬಂದಿರ್ತಾರಲ್ಲ, ಒಬ್ಬ ಹೀರೋ, ಒಬ್ಬ ಹೀರೋಯಿನ್, ಒಂದು ವಿಲನ್, ಅದೆಲ್ಲೋ ಹೋಗಿದೆ ಇದೆಲ್ಲೋ ಹೋಗಿದ್ರೆ ಕೊನೆಗೆ ಇದು ಒಂದಾಗಬೇಕು. ಈ ಆಂಗಲ್ ಅಲ್ಲಿ ಇದನ್ನ ತಲೆ ಹಿಡ್ಕೊಂಡ್ ಬಂದಿರೋನಿಗೆ ಸಿನಿಮಾ ಅನ್ಸಲ್ಲ. ಇದು ಅಯ್ಯೋ ಎಲ್ಲೋ ಕರ್ಕೊಂಬಿಟ್ರಪ್ಪ ಅನ್ನೋ ಸಿನಿಮಾ ಹತ್ರ ಅನ್ಸುತ್ತೆ. ಈ ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ. ಇದು ಒಂದು ರೆಗ್ಯುಲರ್ ಸಿನಿಮಾ ಮಾಡ್ಬಿಡ್ತು ಅಂದ್ರೆ ಉಪೇಂದ್ರಂಗೂ ಮಿಕ್ಲವ್ರು ಅವರಲ್ಲ, ಸಾಲಲ್ಲಿ ನಿಂತ್ಕೊಂಡಿರೋ ಡೈರೆಕ್ಟರ್ಗಳು, ಅವ್ರಿಗೆ ಏನು ವ್ಯತ್ಯಾಸ ಸರ್? ಈಗ ನೀವೇನೋ ಚೆನ್ನಾಗಿ ಮಾಡ್ತೀರ, ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ, ನಿಮ್ಮ ಜಾಸ್ತಿ. ಇನ್ನೊಬ್ಬನು ಅದೇ ಚಾನಲ್ ಮಾಡ್ತಾರೆ, ಅವ್ನಿಗಿಂತ 300 ಜನ ಇರೋ ಸಬ್ಸ್ಕ್ರೈಬರು. ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ, ಅದೇ ಉಪೇಂದ್ರ. ಎಲ್ಲರೂ ಮಾಡೋದು ಅವನೇ ಮಾಡೋದು, ಅವನಿಂದ ಉಪೇಂದ್ರ ಆಗಬೇಕು ಸರ್. ಮೇಡಮ್ ಇದು ತಲೆ ಕೈ ಹಾಕಿಲ್ಲ ಮೇಡಮ್, ಜನ್ಮಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಹುಟ್ಟೆ ಯಾಕೆ, ನಿಮ್ಮ ಸಾವು ಯಾಕೆ? ಆ ಅಪ್ಪ ಆಡಮ್ ಇವಿಂದ ಶುರು ಮಾಡಿ ಭೂಮಿ ತಾಯಿನ ವೀಲ್ ಚೇರ್ ಕರ್ಕೊಂಡ್ಬಂದು ಹಿಂಗ ಆಗಿದೆ ಅಂತಾನೆ, ನಮ್ಮ ಭೂಮಿ ತಾಯಿನ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಆ ಅಪ್ಪನ ಆಲೋಚನೆ ಯಾವ ಮಟ್ಟಕ್ಕೆ ಇರ್ಬೋದು? ಜನಕ್ಕೆ ನಮ್ಮ ಅಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಕಾಣಿಸ್ತಾಳೆ ಅಷ್ಟೇ ಹೊರತು ಅವ್ನು ಯಾರೋ ಕಳಿಸ್ಬಿಟ್ನಂತೆ ಮೆಸೇಜು, ಇವ್ನು ಯಾರೋ ಒದ್ಬಿಟ್ನಂತೆ, ಅದ್ಯಾವ ಶೆಡ್ ಅಂತೆ, ಇಷ್ಟಲ್ಲ ಸರ್. ಪ್ರಪಂಚ ಏನೋ ಇಡೀ ಭೂಮಿಗಾಗಿರೋ ಅತ್ಯಾಚಾರನ ಅಪ್ಪ 2 ಕಾಲವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಸ್ಬೇಕು ಜನಕ್ಕೆ. ಇಲ್ಲಿರೋ 190 ಜನಕ್ಕೆ ಮೇಡಮ್ ಬೇಸಿಕ್ ಕಾಮನ್ ಸೆನ್ಸ್ ಇರಲ್ಲ. ಗಾಡಿ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿ ಬಂದಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಪ್ರಪಂಚ ಉದ್ಧಾರ ಮಾಡೋದು ಅವ್ರು ಏನ್ ಮಾಡ್ತಾರೆ ಮೇಡಮ್? ಅದು ಆಗಿರೋ ಕತೆ ಅದು. ಅಂತವ್ರು ಪಾಪ ಉಪೇಂದ್ರ ಪ್ರಯತ್ನ ಪಡಿಸ್ತಿದ್ದಾರೆ. ನಿಮ್ಮಿಂದ ಏನು ಅರ್ಥ ಆಗಿರಲ್ಲ ಸರ್. ನನ್ ಕೇಳ್ತೇನೆ ಸರ್, ತಪ್ಪಾಗಿ ಹೇಳ್ಬಿಡಿ, ಸ್ವಲ್ಪ ಹೊರಟಾಗಿ ಹೇಳ್ಬೋದು. ನಾನು ಅಪ್ಪನ್ ಹುಡ್ದವ್ರಿಗೆಲ್ಲ ಅರ್ಥ ಆಗಿರ್ತದೆ ಸರ್, ಅಪ್ಪನ್ ಹುಡ್ದವ್ರಿಗೆಲ್ಲ ಅರ್ಥ ಆಗಿರಲ್ಲ ಸರ್. ನಾನು ಹೊರಟೆ, ಸುಸ್ತಾಗ್ಬಿಟ್ಟೆ, ನನ್ನ ಹಾಕೊಂಡು ನೀವು ರುಬ್ತಿದ್ದೀರಿ. ನನಗೆ ಅವ್ರನ್ನ ಫಾಲೋ ಮಾಡೋದು ಇಷ್ಟಿಂದನೇ ಸಿಕ್ಬಿಡ್ತು ಸರ್ ಫೋಕಸ್. ಯಾವನಿಗೋಸ್ಕರ ಬದುಕಕ್ಕೆ ಹೋಗ್ಬೇಡ, ನೀನು ನಿನಗೋಸ್ಕರ ಬದುಕು ಅಂತ ಅವ್ರು ಸಿನಿಮಾ ಅವ್ರು ತುಂಬಾ ಚೆನ್ನಾಗಿ ಅಂತಾರೆ. ನಾನು ಅಂದೆ ಹುಡುಗಿರಿಂದ ಹೋಗ್ಬೇಡ್ರಪ್ಪ ಅಂತ ಹೇಳಿ ನಾನು ಏನ್ ಮಾಡಿದೆ, ನೀನು ಹಂಗೆ ಮಾಡೋದು ಶುರು ಮಾಡಿದೆ. ದುಡ್ಡು ಮಾಡ್ರಿ ಅಂತ ನಾನು ಉಪೇಂದ್ರದಲ್ಲಿ ಹೇಳಿದೆ, ನೀವು ದುಡ್ಡು ಬಿಟ್ಬಿಟ್ಟು ಹುಡುಗಿರಿಂದ ಹೋಗಿ ಅಂತ ನೀವು ಶುರು ಮಾಡ್ಕೊಂಡ್ರಿ. ಅವ್ರು ಹೇಳೋ ಮೆಸೇಜ್ಗೆ ಉಲ್ಟಾವ್ ತಗೋತಾರೆ ಜನ. ಯಾಕಂದ್ರೆ ಅವ್ರದ್ದಿರೋ ವಿಷನರಿ ಏನಿದೆಯಲ್ಲ ಮೇಡಮ್, ಅದು ಇನ್ನೊಂದು 20-25 ವರ್ಷ ಮುಂದಿನ ವಿಷನರಿ ಅವರು. ನಾವು 25 ವರ್ಷ ರೆಟ್ರೋಸ್ಪೆಕ್ಟಿವ್ ಹಿಂದಕ್ಕೆ ಹೋಗ್ತಿದೀವಿ ನಾವು ರಿಗ್ರೆಸಿವ್ ಆಗಿ. ಹಾಗಾಗಿ ನಮಗೂ ಅವರು ಕ್ಯಾಚ್ ಮಾಡಕ್ ಆಗ್ತಿಲ್ಲ. ಅದೊಂದು ಪ್ರಾಬ್ಲಮ್ ಬಿಡ್ತು ಅಂತ ಹೇಳ್ತಂದ್ರೆ ಸರ್, ಅವ್ರು ಮಾಡಿರೋ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪಬೇಕು. ದಯಮಾಡಿ ನೀವುಗಳು ಎಸ್ಪೆಷಲಿ. ಇನ್ನೊಂದೇ ಒಂದು ಮಾತು ನಾನು ಲಾಸ್ಟ್ ಹೇಳ್ತೀನಿ ಕೇಳಿ. ಇಲ್ಲ ಎಲ್ರಿಗೂ ಸರ್, ಒಂದೇ ನಿಮಿಷ ನಾನು ಒಳ್ಳೆ ಲಾಸ್ಟ್ ಮೇಡಮ್, ಒಂದು ನಿಮಿಷ ಲಾಸ್ಟ್ ನಾನು ಹೇಳೋದು, ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಪೆನ್ ಇದೆ ಅಂತೇಳಿ ಪ್ರಿಂಟ್ ಮೀಡಿಯಾದವರು, ಮೈಕು ಕ್ಯಾಮ್ರಾ ಇದೆ ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಹಿಂದೆಗಡೆ ಗ್ರೀನ್ ಮ್ಯಾಟ್ ಹಾಕೊಂಡ್ಬಿಟ್ಟಿದೀವಿ ಅಂತೇಳಿ ನೀವು ಯೂಟ್ಯೂಬರ್ಗಳು ಬಾಯಿಗೆ ಬಂದಿದ್ದು ರಿವ್ಯೂಗಳು ಮಾಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಒಂದು ಅತ್ಯದ್ಭುತವಾದ ಕನ್ನಡ ಸಿನಿಮಾ ಯಾರು ಮಾಡಕ್ಕಾಗ್ದಿರೋ ಅಂತ ಪ್ರಯತ್ನ ಮಾಡಿದ್ದಾರೆ. ಬೇರೆಯವ್ರೆಲ್ಲರೂ ಮಾಡ್ತಾರೆ ಮೇಡಮ್. ಹೀರೋ ಹಂಗೆ ಇಟ್ಕೊಂಡ್ ಬರ್ತಾನೆ, ಹೀರೋಯಿನ್ ಅಲ್ಲಿಂದ ರೋಸ್ ಇಟ್ಕೊಂಡ್ ಬರ್ತಾಳೆ, ಕೊನೆಗೆ ಅದೆಲ್ಲರೂ ಮಾಡಿರೋ ಸಿನಿಮಾಗಳು. ಇದು ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ.
ಇದು 1000 ಸಿನಿಮಾ ಬಂದ್ರೆ ಎಲ್ಲೋ 1001ನೇ ಸಿನಿಮಾ ಇದು. ದಯಮಾಡಿ ನಿಮ್ ಕೈಲಿ ಆಯ್ತು ಅಂದ್ರೆ ಅಳಿಲ್ ಸೇವೆ ಅಂತ ಕನ್ನಡಕ್ಕೆ ನೋಡಿ ಅಂತ ಜನಕ್ಕೆ ಹೇಳಿ. ಆದ್ರೆ ಆಡಿಯನ್ಸ್ ಒಂದು ರಿವ್ಯೂ ಕೊಟ್ಟಾಗ ಹೌದು ತೋರ್ಸೋದು ನನ್ನ ಕರ್ತವ್ಯ. ಹೌದೌದು, ಅಲ್ಲೇ ಆಡಿಯನ್ಸ್ ಕೊಡ್ಲಿ ಸರ್. ಆಡಿಯನ್ಸ್ ಅಷ್ಟು ಮೆಚುರಿಟಿ ಇಲ್ಲ ಪಾಪ, ಅವ್ರೇನೋ ಮಾಡ್ತಿದ್ದಾರೆ. ಇನ್ನೊಂದು 25-30 ವರ್ಷ ಬಿಟ್ಟು ಜನ ಅಂತ ಇಂಥ ಸಿನಿಮಾನು ಬಂದಿತ್ತ ಅಂತ ಹೇಳಿ. ಹೌದು ಪಾಪ, ಅವ್ರು ಒಳ್ಳೆತನ ಸರ್, ಅವ್ರಿಗೆ ಬಿಡ್ಕೊಳಲ್ಲ ಪಾಪ. ಅವ್ರು ಪಾಪ ಅವ್ನು ರಾಣ ದಗ್ಗು ಬಟ್ಟೆಗೂ ಅಂತಾರೆ, ನೀನು ತುಂಬಾ ಸೂಪರ್ ಸ್ಟಾರು ಅಂತಾರೆ. ಉಪೇಂದ್ರ ಇಲ್ಲಿ ಅವರು ಹಾಗೆ ಅವ್ರು ಒಳ್ಳೆತನ ಅವ್ರು ಹೇಳ್ತಾರೆ. ಬಟ್ ನಾನು ಫ್ರಸ್ಟ್ರೇಟೆಡ್ ನಾನು ಹೇಳ್ತಾ ಇರೋದು, ಯಾರಾದ್ರೂ ನಿಮ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತು ಅಂದ್ರೆ ನನ್ನ ಮನಸ್ಸಿಗೆ ನೋವಾಗ್ತಿದೆ. ಆಸ್ ಎ ಫ್ಯಾನ್ ಅಲ್ಲ, ಆಸ್ ಎ ಸಿನಿಮಾ ಫ್ಯಾನ್ ಆಗಿ ನಾನು ಕರ್ನಾಟಕ ಫಿಲ್ಮ್ ಮಿನಿಸ್ಟರ್ ಫ್ಯಾನ್ ಆಗಿ. ಹಾಗಾಗಿ ದಯಮಾಡಿ ನೀವುಗಳು ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಹರಡಿಸಿ ಈ ಸಿನಿಮಾ ಹಿಟ್ ಆಗಬೇಕು, ಹಂಗೆ ನೋಡ್ಕೊಳ್ಳಿ ಅಷ್ಟೇ. ಹೌದು ಹೌದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.